ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಗೆಳೆಯ ಮೋಹಿತ್ ಜೊತೆಗೆ ಮಾತನಾಡ್ತಾ ಇತ್ತೀಚೆಗೆ ಪಿಎಫ್ ಡಿಡಕ್ಷನ್ ಬಗ್ಗೆ ಯಾವುದೇ ಮೆಸೇಜ್ ಬಂದಿಲ್ಲ ಅಂತ ರೋಹನ್ ಹೇಳ್ತಾರೆ. ಮೋಹಿತ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಎಲ್ಲ ನೌಕರರಿಗೆ ಇಪಿಎಫ್ಒ ಮೆಸೇಜ್ ಕಳಿಸುತ್ತೆ. ಸಂಬಳದಲ್ಲಿ ಪಿಎಫ್ ಕಟ್ ಆಗಿ ಅದು ಕ್ರೆಡಿಟ್ ಆದಾಗ ಉದ್ಯೋಗಿಗೆ ಇಪಿಎಫ್ಒ ತಿಳಿಸುತ್ತೆ. ಹೀಗಂತ ರೋಹನ್ ಹೇಳ್ತಾರೆ. ಆತಂಕಕ್ಕೆ ಒಳಗಾದ ಇಬ್ಬರು ಸ್ನೇಹಿತರು ಇಪಿಎಫ್ಒ ಸೈಟ್ಗೆ ಲಾಗಿನ್ ಮಾಡಿದ್ದಾರೆ. ರೋಹನ್ ಕಂಪನಿ ಕಳೆದ 4 ತಿಂಗಳಿಂದ ಅವರ ಇಪಿಎಫ್ಒ ಖಾತೆಗೆ ಹಣನೇ ಹಾಕಿಲ್ಲ. ಅದೇ ವೇಳೆ ಮೋಹಿತ್ ಅವರ ಕಂಪನಿ ಕೂಡ ಕಳೆದ 6 ತಿಂಗಳಿಂದ ಹಣ ಹಾಕಿರಲಿಲ್ಲ. ಇದು ಅನೇಕ ನೌಕರರು ಎದುರಿಸ್ತಾ ಇರುವಂತಹ ಸಮಸ್ಯೆ. ಕಂಪನಿ ತನ್ನ ನೌಕರರ ಸಂಬಳದಿಂದ ಪಿಎಫ್ನ ಹಣವನ್ನು ಕಟ್ ಮಾಡಿಕೊಳ್ಳುತ್ತೆ. ಆದರೆ ಅದನ್ನು ಅವರ ಪಿಎಫ್ ಖಾತೆಗೆ ಡೆಪಾಸಿಟ್ ಮಾಡೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಸ್ಟಾರ್ಟ್ಅಪ್ಗಳಲ್ಲಿ ಇಂತಹ ಹಲವು ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಉದ್ಯೋಗಿಯ ಭವಿಷ್ಯದ ಜೊತೆಗೆ ಆಟ ಆಡುವಂತಹ ಕೆಲಸ. ಉದ್ಯೋಗಿಯ ಪಿಎಫ್ ಫಂಡ್ ಅನ್ನೋದು ಅವರ ಭವಿಷ್ಯದ ಸಂಪತ್ತಿನ ರೂಪದಲ್ಲಿ ಕೆಲಸ ಮಾಡುತ್ತೆ. ಆನ್ರೋಲ್ನಲ್ಲಿ 20ಕ್ಕಿಂತ ಹೆಚ್ಚು ನೌಕರರನ್ನ ಹೊಂದಿರುವ ಪ್ರತಿ ಕಂಪನಿಯು ಇಪಿಎಫ್ಒ ನೋಂದಣಿಯನ್ನು ಮಾಡಿಕೊಳ್ಳಬೇಕು. ಹೀಗೆ ರಿಜಿಸ್ಟರ್ ಮಾಡಿಕೊಂಡ ಕಂಪನಿಗಳು ಉದ್ಯೋಗಿಯ ಮೂಲ ವೇತನದ 12% ಹಣವನ್ನು ಅವರ ಪಿಎಫ್ ಖಾತೆಗೆ ಹಾಕಬೇಕು. ಕಂಪನಿ ಕೂಡ ವಿವಿಧ ವಿಭಾಗದ ಅಡಿಯಲ್ಲಿ ಅಷ್ಟೇ ಹಣವನ್ನು ಕೊಡುತ್ತೆ. ಪಿಎಫ್ಗೆ ಅಂತ ಕಟ್ ಮಾಡಿದ ಹಣವನ್ನು ಉದ್ಯೋಗಿಯ ಇಪಿಎಫ್ಒ ಖಾತೆಗೆ ಡೆಬಿಟ್ ಮಾಡುವುದು ಕಂಪನಿಯ ಜವಾಬ್ದಾರಿ. ಸಂಬಳ ಕ್ರೆಡಿಟ್ ಆದ ಮುಂದಿನ ತಿಂಗಳು 15ನೇ ತಾರೀಕಿನೊಳಗೆ ಉದ್ಯೋಗಿಯ ಇಪಿಎಫ್ಒಗೆ ಎಂಪ್ಲಾಯರ್ ಹಣ ಹಾಕಬೇಕು. ಅಂದರೆ ಸೆಪ್ಟೆಂಬರ್ ತಿಂಗಳ ಸಂಬಳವನ್ನು ಅಕ್ಟೋಬರ್ 1ರಂದು ಜಮಾ ಮಾಡಿದರೆ ಪಿಎಫ್ಗೆ ಅಂತ ಕಟ್ ಮಾಡಿದ ಹಣವನ್ನು ಅಕ್ಟೋಬರ್ 15ರೊಳಗೆ ಡೆಪಾಸಿಟ್ ಮಾಡಬೇಕು. ಎಂಪ್ಲಾಯರ್ಗಳ ಇಪಿಎಫ್ ಕಾಂಟ್ರಿಬ್ಯೂಷನ್ನಲ್ಲಿ ಯಾವುದೇ ದೋಷ ಅಥವಾ ವಿಳಂಬ ಕಂಡುಬಂದಲ್ಲಿ ಉದ್ಯೋಗಿ ಭವಿಷ್ಯ ನಿಧಿ ಕಾಯ್ದೆಯ ಸೆಕ್ಷನ್ 14B ಅಡಿಯಲ್ಲಿ ಎಂಪ್ಲಾಯರ್ ದಂಡವನ್ನು ಕಟ್ಟಬೇಕಾಗುತ್ತೆ. ಹೀಗೆಂದು ಫೆಬ್ರವರಿ 2022ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಪಿಎಫ್ ಕಟ್ ಮಾಡಿದ ನಂತರ ಕಂಪನಿಗಳು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತಿಲ್ಲ. ರೋಹನ್ ಪ್ರಕರಣದಲ್ಲಿ ಸಂಬಳದಿಂದ ಪಿಎಫ್ ಹಣವನ್ನು ಕಂಪನಿ ಕಟ್ ಮಾಡಿತ್ತು. ಆದರೆ ಅದನ್ನು ಇಪಿಎಫ್ಗೆ ಡೆಪಾಸಿಟ್ ಮಾಡಿರಲಿಲ್ಲ. ಇಂತಹ ಹಲವು ಪ್ರಕರಣಗಳು ವರದಿಯಾಗಿವೆ. ಕಳೆದ ವರ್ಷ ಎಜುಟೆಕ್ ಕಂಪನಿ ಬೈಜೂಸ್ ಬಗ್ಗೆಯೂ ಇದೇ ರೀತಿಯ ಸುದ್ದಿ ಬಂದಿತ್ತು. ಆದರೆ ಕಂಪನಿ ಕೊನೆಗೆ ಪೇಮೆಂಟ್ ಮಾಡಿದೆ. ಹೀಗಾಗಿ ನಿಮ್ಮ ಪಿಎಫ್ ಹಣವನ್ನು ನಿಜವಾಗಿಯೂ ನಿಮ್ಮ ಇಪಿಎಫ್ ಖಾತೆಗೆ ಠೇವಣಿ ಮಾಡಲಾಗುತ್ತಿದೆಯೇ ಅಂತ ಖಚಿತಪಡಿಸಿಕೊಳ್ಳುವುದು ಅಗತ್ಯ. ನಿಮ್ಮ ಪಿಎಫ್ ಖಾತೆಯಲ್ಲಿ ಎಷ್ಟು ಹಣ ಜಮೆಯಾಗಿದೆ ಮತ್ತು ಪ್ರತಿ ತಿಂಗಳು ಹಣವನ್ನು ಡೆಪಾಸಿಟ್ ಮಾಡಲಾಗ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ಸುಲಭವಾಗಿ ಪರಿಶೀಲನೆ ಮಾಡಬಹುದು. ಇದನ್ನು ತಿಳಿದುಕೊಳ್ಳುವುದಕ್ಕೆ ಹಲವಾರು ಮಾರ್ಗಗಳಿವೆ. ಇಪಿಎಫ್ಒ ಪೋರ್ಟಲ್ಗೆ ಹೋಗಿ ನೋಡೋದು ಒಂದು ಮಾರ್ಗ. ಇನ್ನೊಂದು ಮಾರ್ಗವೆಂದರೆ UMANG ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸೈನ್ ಅಪ್ ಮಾಡೋದು. ಇದರಲ್ಲಿ ನಿಮ್ಮ ಪಾಸ್ಬುಕ್ ಅನ್ನು ಡೌನ್ಲೋಡ್ ಮಾಡಿ ನೋಡಿಕೋಬಹುದು. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಯಿಂದ 7738999899ಗೆ SMS ಕಳಿಸೋದು ಮೂರನೆಯ ಮತ್ತು ಸುಲಭದ ಮಾರ್ಗ. ಇಪಿಎಫ್ಒ HO ಸ್ಪೇಸ್ UAN ಹೀಗೆಂದು ಟೈಪ್ ಮಾಡಿ ಕಳುಹಿಸಿ. ಅಷ್ಟೇ ಅಲ್ಲ, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಯಿಂದ 9966044425ಕ್ಕೆ ನೀವು ಕರೆ ಕೂಡ ಮಾಡಬಹುದು. ಈಗ ನಿಮ್ಮ ಸಂಬಳದಿಂದ ಪಿಎಫ್ ಹಣವನ್ನು ಕಟ್ ಮಾಡಲಾಗಿದ್ರೂ ಪಿಎಫ್ ಅಕೌಂಟ್ಗೆ ಡೆಪಾಸಿಟ್ ಮಾಡಿಲ್ವೇ? ಹಾಗಾದರೆ ನೀವು ಏನು ಮಾಡಬೇಕು? ಈ ಸಮಸ್ಯೆಗೆ ಪರಿಹಾರ ಹುಡುಕೋದು ಹೇಗೆ? ಈ ಬಗ್ಗೆ ಕಂಪನಿಗೆ ಮಾಹಿತಿಯನ್ನು ನೀಡಿದ್ದೀರಿ, ಆದರೆ ಕಂಪನಿ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ. ಹಾಗಾದರೆ ನಿಮ್ಮ ಬಳಿ ಇರುವ ಆಯ್ಕೆ ಯಾವುದು? ಇವು ಅತಿ ಮುಖ್ಯವಾದ ಪ್ರಶ್ನೆಗಳು ಆಗ್ತವೆ. ಈ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಕೆಲವು ಆಯ್ಕೆಗಳು ಇಲ್ಲಿವೆ. जो ईपीएफओ का ऑफिस है वहाँ पे या तो राइटिंग में कंप्लेन कर सकते हैं, उसके साथ में आपका सैलरी स्लिप भी अटैच कर दीजिए और आपने पीएफ का स्टेटमेंट डाउनलोड किया है वो भी अटैच कर दीजिए, जिसमें दोनों में डिस्क्रिपेंसी है वो दिख जाएगी. इसके अलावा ईपीएफओ का ऑनलाइन भी ग्रीवेंस मैनेजमेंट पोर्टल है, तो वहाँ पे भी आप जो डॉक्यूमेंट वगैरह अपलोड कर सकते हैं और उसमें पूरा प्रोसेस दिया हुआ है, क्या क्या करना है, लॉगिन करना, आपको ओटीपी वगैरह आएगा तो आप कंप्लेन वहाँ पे कर सकते हैं. तो ईपीएफओ फिर आपके एम्प्लॉयर को लिखेगा, थोड़ा प्रेशराइज करेगा. और वैसे ईपीएफओ के पास पावर है, वो पुलिस कंप्लेन भी कर सकते हैं
ನೀವು ಬಯಸಿದ್ದೇ ಆದಲ್ಲಿ ನಿಮ್ಮ ಏರಿಯಾದಲ್ಲಿರುವ ಪ್ರಾದೇಶಿಕವಾದ PF ಕಮಿಷನರ್ಗೆ ದೂರನ್ನು ಸಲ್ಲಿಸಬಹುದು. ನೀವು ಕಂಪನಿ ಮತ್ತು ಅದರ ನಿರ್ದೇಶಕರಿಗೆ ಲೀಗಲ್ ನೋಟಿಸ್ ಕೂಡ ಕಳಿಸಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹಳೆಯ PF ಕಾಂಟ್ರಿಬ್ಯೂಷನ್ಗಳನ್ನು ಡೆಪಾಸಿಟ್ ಮಾಡುವಂತೆ ನಿಮ್ಮ ಕಂಪನಿಯನ್ನು ನೀವು ಒತ್ತಾಯಿಸುವ ಹಲವು ಆಯ್ಕೆಗಳಿವೆ. ಅಂತಿಮವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು. PF ಹಣ ಕಟ್ ಆಗ್ತಾ ಇದೆ ಅಂತಾದರೆ ನಿಮ್ಮ ಪಾಸ್ಬುಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತಿಂಗಳಿಗೊಮ್ಮೆ EPFO ನಿಮಗೆ ಮೆಸೇಜ್ ಕಳಿಸುತ್ತೆ. ಇದರಲ್ಲಿ ಪ್ರತಿ ತಿಂಗಳು ನಿಮಗೆ ಎಷ್ಟು ಕ್ರೆಡಿಟ್ ಮಾಡಲಾಗಿದೆ ಎಂಬುದನ್ನು ಅಲ್ಲಿ ತೋರಿಸಲಾಗುತ್ತೆ. ಒಂದು ವೇಳೆ ನಿಮಗೆ ಈ ಮೆಸೇಜ್ಗಳು ಬರೆದಿದ್ದರೆ ಅಲರ್ಟ್ ಆಗಿರಿ. PF ನಿಮ್ಮ ಭವಿಷ್ಯಕ್ಕೆ ಅತ್ಯಗತ್ಯವಾದ ನಿಧಿ. ನಿಮ್ಮ ಸ್ಯಾಲರಿ ಸ್ಲಿಪ್ನ ಪ್ರತಿಯೊಂದು ಐಟಮನ್ನು ನೀವು ನೋಡಿಕೊಳ್ಳಿ. ಹಣ ಸರಿಯಾದ ಸ್ಥಳಕ್ಕೆ ಹೋಗ್ತಾ ಇದೆ ಅಂತ ನೀವು ಖಚಿತಪಡಿಸಿಕೊಳ್ಳಿ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣದ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳುವ ಹಕ್ಕು ನಿಮಗೆ ಇದೆ. ಅಲರ್ಟ್ ಆಗಿರಿ. ಕಂಪನಿ ಜವಾಬ್ದಾರಿ ತೆಗೆದುಕೊಳ್ಳದಿದ್ದರೆ ನಿಮ್ಮ ಸರಿಯಾದ ಹಣವನ್ನು ಕ್ಲೈಮ್ ಮಾಡೋದಕ್ಕೆ ಸರಿಯಾದ ರೂಪದಲ್ಲಿ ದೂರನ್ನು ನೀವು ಕೊಡಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.